ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಬೆಂಗಳೂರು ತುಂಬ ಕೂಲಾಗಿ ಚಿಲ್ಲಾಗಿದೆ. ಅದಕ್ಕೋಸ್ಕರ ಬಿಸಿ ಬಿಸಿ ಕಾಲ್ ಸೂಪ್ ಕುಡಿಯೋಣ ಅಂತ ಡಿಸೈಡ್ ಆದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ಸ್ಪೈಸಿ ಆಗಿರೋ ಒಂದು ಮಟನ್ ಕಾಲ್ ಸೂಪ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಾಲನ್ನ ನೀಟಾಗಿ ಕ್ಲೀನ್ ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಕಾಲು ಕ್ಲೀನ್ ಮಾಡಿದ್ಮೇಲೆ ಅದನ್ನು ವಾಶ್ ಮಾಡಬೇಕು, ಲೈಟಾಗಿ ವಾಶ್ ಮಾಡಬೇಕು. ತುಂಬ ವಾಶ್ ಮಾಡಿದ್ರೆ ಜ್ಯೂಸಿನೆಸ್ ಹೋಗ್ಬಿಡುತ್ತೆ. ವಾಶ್ ಮಾಡಿಕೊಂಡು ಒಂದು ಪ್ಲೇಟ್ಗಾಗಿ ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಏನಕ್ಕೆ ಬೇಯಿಸ್ಕೋಬೇಕು ಅಂದರೆ ಮಸಾಲೆಗೋಸ್ಕರ. ಚೆನ್ನಾಗಿ ಈರುಳ್ಳಿ ಬೇಯಿಸ್ಕೋಬೇಕು. ಅದಾದಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಕೊತ್ತಂಬರಿ, ಪುದೀನ, ಕೆಂಪು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಬೇಯಿಸ್ಕೊಂಡಿರೋ ಒಂದು ಈರುಳ್ಳಿ ಮತ್ತು ಮೆಣಸು. ಇಷ್ಟನ್ನು ರೆಡಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು. ಹುರ್ಕೊಳ್ಳೋದು ಹೇಗೆ ಅಂದರೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಜಸ್ಟ್ ಒಗ್ಗರಣೆಗೆ ಫಸ್ಟ್ ಹಸಿಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪು ಆಗ್ತಿದ್ದಂಗೆ ಇನ್ನು ಏನೇನು ಉಳಿದಿದೆ ಚಕ್ಕೆ, ಲವಂಗ ಮತ್ತು ಮೆಣಸು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪು ಆಗ್ತಿದ್ದಂಗೆ ಇನ್ನು ಉಳಿದಿರೋ ಪುದೀನ ಮತ್ತು ಕೊತ್ತಂಬರಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಜಾರ್ ಎತ್ಕೊಂಡು ಬೇಯಿಸಿರೋ ಒಂದು ಈರುಳ್ಳಿ ಮತ್ತು ಫ್ರೈ ಮಾಡ್ಕೊಂಡಿರೋ ಏನೇನು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಜಾರ್ಗೆ ಹಾಕ್ಕೋಬೇಕು. ಸ್ವಲ್ಪ ಆರಿರಬೇಕು, ಆರಿದರೆ ಒಳ್ಳೆಯದು. ಜಾರ್ಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಖಾರ ತಕ್ಕಂತೆ ಧನಿಯಾ ಪೌಡ್ರು, ಆಮೇಲೆ ಮೆಣಸಿನ ಪೌಡ್ರು ಮತ್ತು ಜೀರಿಗೆ. ಇಷ್ಟನ್ನು ಹಾಕ್ಕೊಂಡು ನೀಟಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಅಥವಾ ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸೆಮಿ ಗ್ರೇವಿ ಟೈಪಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಕಾಲ್ ಸೂಪ್ ರೆಡಿ ಮಾಡೋದು ಹೆಂಗೆ ಅಂದರೆ ಒಂದು ಕುಕ್ಕರ್ಗೆ ಸ್ವಲ್ಪ ಒಗ್ಗರಣೆಗೆ ತಕ್ಕಂತೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಏನು ಡ್ರೈ ಮಾಡಿ ಕಾಲನ್ನ ಇಟ್ಟಿರ್ತೀವೋ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಬಿಸಿ ಎಲ್ಲ ತಾಗಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಒಂಚೂರು ಕಲ್ಲುಪ್ಪು ಹಾಕ್ಕೋಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ತಕ್ಷಣವೇ ಏನು ರುಬ್ಕೊಂಡಿದ್ದೀವಿ ಮಸಾಲೆನ ಆ ಮಸಾಲೆನ ಹಾಕ್ಕೋಬೇಕು. ಆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಒಂದು ಸ್ಮಾಲ್ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 6 ಗ್ಲಾಸಷ್ಟು ನೀರನ್ನ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ. ಆ ಬಿಸಿ ಮಾಡ್ಕೊಂಡಿರೋ ನೀರನ್ನ ಸೂಪ್ಗೋಸ್ಕರ ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ. ನೀಟಾಗಿ ಹಿಂಗೆ ಹಾಕಿ ಸ್ವಲ್ಪ ಕುದಿ ಬಂದ ಮೇಲೆ ರುಚಿಗೆ ಅಂತ ಹೇಳ್ಬಿಟ್ಟು ಉಪ್ಪು ಚೆಕ್ ಮಾಡ್ಕೋಬೋದು. ಇಲ್ಲೇ ಫೈನಲ್ಲು. ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೀಟಾಗಿ ಚೆಕ್ ಮಾಡಿಕೊಂಡು ಒಂದು ಸತಿ ಕುಕ್ಕರ್ ಕ್ಲೋಸ್ ಮಾಡಿ ಮುಗೀತು. ಇಲ್ಲಿಗೆ ನಮ್ಮದು ಕಾಲ್ ಸೂಪ್ ಏನಿದೆ ಅದು ರೆಡಿಯಾಗಿದೆ. ಇನ್ನು ಕಾಲು ಬೇಯಬೇಕು. ಕಾಲು ಬೇಯೋದಕ್ಕೆ ಮಿನಿಮಮ್ ಬೇಕೇ ಬೇಕು ಕಂಪಲ್ಸರಿ, ಇಲ್ಲಾಂದರೆ ಕಾಲು ಬೆಂದಿರೋದು. ಅದಕ್ಕೋಸ್ಕರ ನೀಟಾಗಿ ಹಿಂಗೆ ವಿಶಿಲ್ಲು 10-15 ಬಿಡಿದ್ಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ಚೆಕ್ ಮಾಡ್ಕೋಬೇಕು ಕಾಲನ್ನ. ಲೈಟ್ ಫ್ಲೇಮಲ್ಲೇ ಕುದೀತಾನೆ ಇರಲಿ, ಏನೂ ತೊಂದರೆ ಇಲ್ಲ. ನಮ್ಮ ಕಾಲ್ ಸೂಪು ಈಗ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಇಲ್ಲಿ ಕಾಲ್ ಸೂಪ್ ರೆಡಿ ಇದೆ. ಸೂಪರಾಗಿದೆ. ಕ್ವಿಕ್ಕಾಗಿ ರೆಡಿ ಮಾಡೋವಂಥ ಕಾಲ್ ಸೂಪು ಒಂದು 5-10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ. ಬಿಸಿಲೇ ಲೇಟ್ ಆಗೋದು. ಬೆಂಗಳೂರು ವೆದರ್ಗೆ ಈ ಒಂದು ಕೋಲ್ಡ್ಗೆ ಬೆಳಗ್ಗೆನೇ ಕಾಲ್ ಸೂಪ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಕಾಲುಗಳಿಗೆ ತುಂಬ ಒಳ್ಳೆಯದು. ಹಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಒಂದು ಒಳ್ಳೆಯ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಸಿ ಯು, ಟಾಟಾ, ಬಾಯ್.